ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಹೇಗಿದ್ದೀರಿ? ಸತ್ಯವೇದ ಅಧ್ಯಯನವು ನಿಮ್ಮ ಆತ್ಮೀಕ ಜೀವಿತಕ್ಕೆ ಆಶೀರ್ವಾದವನ್ನು ತಂದುಕೊಟ್ಟಿರುವಾಗ ನಿಮ್ಮ ಜೀವಿತವು ದಿನದಿಂದ ದಿನಕ್ಕೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಬೆಳೆಯುತ್ತಾ ಇದೆ ಎಂದು ನಾವು ನಂಬುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 24ನೇ ಅಧ್ಯಾಯದ 14ನೇ ವಚನದಲ್ಲಿ ಪರಲೋಕ ರಾಜ್ಯದ ಸುವಾರ್ತೆ ಸಾಕ್ಷಿಗಾಗಿ ಸಾರಲಾಗುತ್ತದೆ. ಮಹಾ ಸಂಕಟ ಕಾಲವು, ಅದರೊಂದಿಗಿನ ದುಃಖ ಸಂಕಟಗಳು. ಆವಾಗ ಜನರು ಏನು ಮಾಡುತ್ತಾರೆ? ಕ್ರಿಸ್ತ ವಿರೋಧಿ ದೇವರಾದುಕೊಂಡವರನ್ನು ಹೇಗೆ ಮೋಸಗೊಳಿಸುತ್ತಾನೆ? ಅಂಜೂರ ಮರ ಯಾವುದಕ್ಕೆ ಸೂಚನೆಯಾಗಿದೆ ಎಂಬ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಕೀರ್ತನೆಗಳು 9:9ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಂತರಾಳದ ಪ್ರೀತಿಯ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆಯ 24ನೇ ಅಧ್ಯಾಯದ 14ನೇ ವಚನದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಆತ್ಮಿಕ ಸತ್ಯಗಳನ್ನು ನಾವು ತಿಳಿದುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನವನ್ನು ನೋಡಿರಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದೇ. ಪ್ರಿಯ ವೀಕ್ಷಕರೇ, ಪರಲೋಕ ರಾಜ್ಯದ ಸುವಾರ್ತೆ ಎಂದರೆ ಸ್ಥಾನಿಕನಾದ ಯೋಹಾನನು ಸಾರಿದ್ದೇ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು. ಮತ್ತು ಕರ್ತನಾದ ಯೇಸು ಕೂಡ ಇದನ್ನೇ ಸಂದೇಶದೊಂದಿಗೆ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ: ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ತನ್ನ ಅಪೋಸ್ತಲರನ್ನು ಕೂಡ ಅದೇ ಸಂದೇಶದೊಂದಿಗೆ ಕಳುಹಿಸಿದನು. ಆದರೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಕರ್ತನ ಸಂದೇಶವು ಬದಲಾಗಿ, ಎಲೈ ಕಷ್ಟಪಡುವವರೇ, ಹೊರೆಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದಾಯಿತು. ಮುಂದೆ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನದಲ್ಲಿ ಆತನು ತಾನು ತನ್ನ ಪ್ರಾಣವನ್ನು ಬಹು ಜನರಿಗಾಗಿ ಈಡು ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂದು ಹೇಳಿದನು. ಆದರೆ ಸಂಕಟ ಕಾಲದಲ್ಲಿ ಪರಲೋಕ ರಾಜ್ಯದ ಸುವಾರ್ತೆಯು ಮತ್ತೊಮ್ಮೆ ಸಾರಲ್ಪಡುತ್ತದೆ. ಆದರೆ ನಮ್ಮ ಕಾಲಕ್ಕೆ ಅಲ್ಲ. ಯಾಕೆಂದರೆ ನಾವು ದೇವರ ಕೃಪೆಯ ಸುವಾರ್ತೆಯನ್ನು ಸಾರಬೇಕಾಗಿದೆ. ದೇವರ ರಾಜ್ಯದ ಸುವಾರ್ತೆಯು ಬೇರೊಂದು ಸುವಾರ್ತೆಯೋ ಅಲ್ಲ ಪ್ರಿಯರೇ. ಅದೇ ಸುವಾರ್ತೆ ಬೇರೆ ಬೇರೆ ಒತ್ತುಗಳೊಂದಿಗೆ ಹೇಳಲ್ಪಟ್ಟಿದೆ. ನಾವು ರಕ್ಷಣೆಗಾಗಿ 2 ಅಥವಾ ಹೆಚ್ಚಿನ ಮಾರ್ಗಗಳನ್ನು ಬೋಧಿಸುತ್ತೇವೆ ಎಂದು ಹೇಳುವ ಟೀಕಾಕಾರರಿಗೆ ಉತ್ತರಿಸೋಣ. ದೇವರು ಮನುಷ್ಯರನ್ನು ರಕ್ಷಿಸಲು ಒಂದಕ್ಕಿಂತ ಹೆಚ್ಚು ಮಾರ್ಗಗಳನ್ನು ತೆರೆದಿಡಲಿಲ್ಲ. ಆ ಮಾರ್ಗವು ಕ್ರಿಸ್ತನ ಕ್ರೂಜೆಯ ಮಾರ್ಗವೇ ಆಗಿದೆ. ಕ್ರಿಸ್ತನ ಬರೋಣಕ್ಕಿಂತ ಮುಂಚೆ ಸಮರ್ಪಿಸಲ್ಪಟ್ಟ ಪ್ರತಿಯೊಂದು ಯಜ್ಞವು ಕ್ರಿಸ್ತನ ಕ್ರೂಜೆಯ ಕಡೆಗೆ ತೋರಿಸುವಂಥದ್ದಾಗಿತ್ತು. ಆತನು ಬಂದ ಬಳಿಕದ ಪ್ರತಿಯೊಂದು ನೆನಪು ಆತನ ಕ್ರೂಜೆಯ ಕಡೆಗೆ ತೋರಿಸುವಂಥದ್ದಾಗಿದೆ. ಇದನ್ನು ತಿಳಿದುಕೊಳ್ಳುವ ಹಾಗೆ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯವನ್ನು ನೋಡುವ. ಹೇಬೇಲನು ದೇವರಿಗೆ ತಂದ ಯಜ್ಞದ ಕುರಿತು ನೋಡೋಣ. ಅವನು ಕುರಿಮರಿಯೊಂದನ್ನು ತಂದನು. ಆ ಚಿಕ್ಕ ಕುರಿಮರಿಯು ಮುಂದೆ ಬರತಕ್ಕ ಒಬ್ಬಾತನನ್ನು, ಶ್ರೀ ಸಂತಾನವಾದಾತನನ್ನು ಸೂಚಿಸುತ್ತದೆ. ಆ ಒಬ್ಬಾತನು ನಮ್ಮೆಲ್ಲರ ಪಾಪವನ್ನೂ ತೆಗೆಯಬಲ್ಲವನು. ನಾನು ಒಬ್ಬ ಪಾಪಿಯೆಂದು, ನನಗಾಗಿ ಪ್ರಾಯಶ್ಚಿತ್ತವೊಂದರ ಅಗತ್ಯವಿದೆ ಎಂದು ತಿಳಿದುಕೊಂಡು ಹೇಬೇಲನು ನಂಬಿಕೆಯಿಂದ ಆ ಕುರಿಮರಿಯನ್ನು ತಂದಿದ್ದನು. ಹೇಬೇಲನು ಮುಂದೆ ಬರಲಿರುವ ಆತನನ್ನು ಮುನ್ನೋಡುವವನಾಗಿದ್ದನು. ಪ್ರಿಯ ವೀಕ್ಷಕರೇ, ಸ್ಥಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಮಾತ್ರ ಹೇಳದೆ, ಈಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿಯೂ ಹೇಳಿದ್ದಾನೆ. ಯೋಹಾನನು ಆತನ ಗುರುತು ಹಿಡಿದನು. ಕ್ರಿಸ್ತನು ಬರುವುದಕ್ಕಿಂತ ಮೊದಲು ದೇವರ ಶರ್ತಕ್ಕನುಸಾರ
ಆತನ ಬಳಿಗೆ ಬಂದವರು ಮುಂಗಡವಾಗಿ ರಕ್ಷಿಸಲ್ಪಟ್ಟರು. ಕ್ರಿಸ್ತನ ಮರಣದ ಕಾರಣಕ್ಕಾಗಿ ಅವರು ಕ್ಷಮಿಸಲ್ಪಟ್ಟರು. ಪ್ರಿಯರೇ, ಈಗ ನಾವು ಯೋಚಿಸುತ್ತಿದ್ದ ವಚನಕ್ಕೆ ಹಿಂತಿರುಗೋಣ. ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವೂ ಬರುವುದು. ಸಭೆಯು ಈ ಲೋಕದಲ್ಲಿರುವಾಗ ದೇವರ ಕೃಪೆಯ ಸುವಾರ್ತೆಯು ಲೋಕದಲ್ಲೆಲ್ಲ ಸಾರಲ್ಪಡುವ ತನಕ ಅಂತ್ಯವೂ ಬರುವುದಿಲ್ಲ ಎಂಬುದಾಗಿ ಇದರ ಅರ್ಥವಲ್ಲ. ಅನೇಕರು ಈ ವಚನವನ್ನು ತಮ್ಮ ಸತ್ಯವೇದ ಪ್ರಸಾರಕ್ಕೆ ಆಧಾರವಾಗಿ ಉಪಯೋಗಿಸುವವರಿದ್ದಾರೆ. ಸುವಾರ್ತೆಯನ್ನು ಲೋಕದ ಕಟ್ಟಕಡೆಯವರೆಗೆ ತಲುಪಿಸಲು ಬಯಸುವುದು ಒಳ್ಳೆಯದೇ, ಆದರೂ ಅದಕ್ಕಾಗಿ ಈ ವಚನವನ್ನು ಆಧಾರ ಮಾಡಿಕೊಳ್ಳುವುದು ಸರಿಯಲ್ಲ. ಸತ್ಯವೇದದ ವಚನವನ್ನು ಅದರ ಸಂದರ್ಭಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಪ್ರಿಯರೇ, ಯುಗದ ಸಮಾಪ್ತಿಗೆ ಸೂಚನೆಗಳೇನು ಎಂಬ ಪ್ರಶ್ನೆಗೆ ಕರ್ತನು ಇಲ್ಲಿ ಉತ್ತರಿಸುತ್ತಿದ್ದಾನೆಂಬುದನ್ನು ನೆನಪಿಸಿಕೊಳ್ಳಿರಿ. ವಚನ 3, ಆ ಯುಗದ ಸಮಾಪ್ತಿಯ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. ಮಹಾಸಂಕಟ ಕಾಲವು, ಅದರೊಂದಿಗಿನ ದುಃಖ ಸಂಕಟಗಳು, ಆ ಕಾಲವನ್ನು ಗುರುತಿಸುವುದಕ್ಕೆ ಕೆಲವು ಸೂಚನೆಗಳನ್ನು ಯೇಸು ಕೊಡುತ್ತಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಹಾಳು ಮಾಡುವ ಅಸಹ್ಯ ವಸ್ತುವು ಯಾವುದು? ದಾನಿಯೇಲನು ಇಂತಹ 2 ಸಂಗತಿಗಳ ಕುರಿತಾಗಿ ಹೇಳುತ್ತಾನೆ. ಒಬ್ಬನು ಯೆರೂಸಲೇಮನ್ನು ಹಾಳುಗೆಡವಿದ ಸಿರಿಯಾ ದೇಶದ ಅಂತಿಲೋಕಸ್ ಎಫೀಫಾನೇಸನು. ದಾನಿಯೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 31ನೇ ವಚನದಲ್ಲಿ ಇದನ್ನು ನೋಡುತ್ತೇವೆ. ಚರಿತ್ರೆಯಲ್ಲಿ ನಾವು ನೋಡುವಂತೆ ಕ್ರಿಸ್ತಪೂರ್ವ 170ರಲ್ಲಿ ಅಂತಿಲೋಕಸ್ ಎಫೀಫಾನೇಸನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದನು. ಆಗ 1,00,000ಕ್ಕಿಂತಲೂ ಹೆಚ್ಚು ಮಂದಿ ಯಹೂದ್ಯರು ಕೊಲ್ಲಲ್ಪಟ್ಟರು. ಅವನು ದೇವಾಲಯದಲ್ಲಿನ ನಿತ್ಯ ಹೋಮವನ್ನು ನಿಲ್ಲಿಸಿ ಹಂದಿಯ ರಕ್ತವನ್ನೂ ಮಾಂಸವನ್ನೂ ಯಜ್ಞವೇದಿಯ ಮೇಲೆ ಚೆಲ್ಲಿ ಪರಿಶುದ್ಧ ಸ್ಥಾನದಲ್ಲಿ ಜುಪಿಟರನ ವಿಗ್ರಹವನ್ನು ಸ್ಥಾಪಿಸಿದನು. ಆದರೆ ಇಲ್ಲಿ ಕರ್ತನು ಹೇಳುವಂತಹದ್ದು ದಾನಿಯೇಲನು ಮುಂತಿಡಿಸಿದ 2ನೇ ಹಾಳು ಮಾಡುವ ಅಸಹ್ಯ ವಸ್ತುವಿನ ಕುರಿತಾಗಿ. ದಾನಿಯೇಲನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 11ನೇ ವಚನವನ್ನು ನೋಡಿರಿ. ಮತ್ತು ಇದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲ್ಪಡಲಿರುವ ಅಂತಿಕ್ರಿಸ್ತನ, ಕ್ರಿಸ್ತ ವಿರೋಧಿಯ ವಿಗ್ರಹವಾಗಿರುತ್ತದೆಂದು ನಾನು ನಂಬುತ್ತೇನೆ. ಪ್ರಿಯರೇ, ಸಂಕಟ ಕಾಲದಲ್ಲಿ ದೇವಾಲಯವು ತಿರುಗಿ ಕಟ್ಟಲ್ಪಟ್ಟು ಇಸ್ರಾಯೇಲ್ಯರು ಪ್ಯಾಲಿಸ್ತೇನಿನಲ್ಲಿ ತಿರುಗಿ ಸೇರಿ ಬರುವರು. ಕರ್ತನಾದ ಯೇಸು ಇಲ್ಲಿ ಸಭೆಯ ಕುರಿತಾಗಿ ಹೇಳದೆ ದೇವಾಲಯದ ಕುರಿತಾಗಿ ಮಾತನಾಡುತ್ತಿದ್ದಾನೆಂಬುದು ಸ್ಪಷ್ಟವಾಗಿದೆ. ಯಾಕಂದರೆ ಸಭೆಯಲ್ಲಿ ಪರಿಶುದ್ಧ ಸ್ಥಳವೆಂಬುದು ಇರುವುದಿಲ್ಲ. ಆದರೆ ಕರ್ತನು ಹೇಳುವ ಹಾಳು ಮಾಡುವ ಅಸಹ್ಯ ವಸ್ತುವು ಯಾವುದೆಂಬುದು ಸರಿಯಾಗಿ ತಿಳಿದಿಲ್ಲ. ನಾವು ಊಹೆ ಮಾಡಬಹುದಷ್ಟೇ. ಪ್ರಿಯ ವೀಕ್ಷಕರೇ, ನಾನು ಈ ಹಾಳು ಮಾಡುವ ಅಸಹ್ಯ ವಸ್ತುವಿನ ಕುರಿತಾಗಿ ಯೋಚಿಸುತ್ತಿಲ್ಲ. ಆದರೆ ಕಡೇ ಕಾಲದಲ್ಲಿನ ಜನರು ಅದನ್ನು ಹುಡುಕುತ್ತಿರುತ್ತಾರೆ. ಯಾಕಂದರೆ ಅವರು ಮಹಾಸಂಕಟ ಕಾಲದಲ್ಲಿ ಇದ್ದಾರೆಂಬುದಕ್ಕೆ ಇದೇ ಗುರುತಾಗಿರುತ್ತದೆ. ಕ್ರಿಸ್ತ ವಿರೋಧಿ ಹಾಗೂ ಅವನ ಅಸಹ್ಯ ವಸ್ತುಗಳ ಕುರಿತು ಹುಡುಕುವ ಬದಲಾಗಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಮತ್ತು ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇರಬೇಕೆಂದು ಹೇಳಿಯದೆ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ಕರ್ತನಾದ ಯೇಸು ಹೇಳುತ್ತಾನೆ, ಇದನ್ನು ಓದುವವನು ತಿಳುಕೊಳ್ಳಲಿ. ಅಂದರೆ ಆ ಕಾಲದಲ್ಲಿ ಜೀವಿಸುವವರು ಅದನ್ನು ಗ್ರಹಿಸಿಕೊಳ್ಳುತ್ತಾರೆ. ನಾನು ನೀನು ಆಗ ಅಲ್ಲಿರುವುದಿಲ್ಲವಾದ್ದರಿಂದ ನಮಗೆ ಆತನು ಹೆಚ್ಚಿನ ವಿವರಗಳನ್ನು ಕೊಡಲಿಲ್ಲ. ಸಮಯ ಸೂಚಕವಾದ ಇನ್ನೊಂದು ಪದ ಇಲ್ಲಿ ಕೊಡಲ್ಪಟ್ಟಿದೆ. ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರತ್ಯಕ್ಷವಾದಾಗ ಆಗ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 16ನೇ ವಚನ ನೋಡಿರಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ ಎಂಬುದೇ. ನಾನು ನೀನು ಹೀಗೆ ಬೆಟ್ಟಗಳಿಗೆ ಓಡಿ ಹೋಗುವ ಕುರಿತು ಯೋಚಿಸಬೇಕಾಗಿಲ್ಲ. ದೇವಸೇವಕರೊಬ್ಬರು ಹೇಳುತ್ತಾರೆ, ನಾನು ಸಾನ್ ಗ್ಯಾಬ್ರಿಯಲ್ ಪರ್ವತಗಳಿಗೆ ಸಮೀಪದಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ನೆರೆಮನೆಯವನು ಹೇಳುತ್ತಾನೆ, ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಬಾಂಬ್ ಹಾಕಲ್ಪಟ್ಟರೆ ಅವನು ಆ ಪರ್ವತಗಳಲ್ಲಿನ ಒಂದು ಕೊಳಕ್ಕೆ ಓಡಿ ಹೋಗುತ್ತಾನೆಂದು. ನಾನು ಅವನ ಹಿಂದೆಯೇ ಹೋಗಬಹುದು, ಆದರೆ ಅದು ಈ ಪ್ರವಾದನೆಯ ಪೂರೈಸುವಿಕೆಯಲ್ಲ.
ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅದು ಯೂದಾಯದಲ್ಲಿರುವ ಜನರಿಗೆ ಮಾತ್ರ ಸಂಬಂಧಿಸಿದ್ದು. ಪ್ರಿಯರೇ, ಕರ್ತನಾದ ಯೇಸು ಈ ಪ್ರವಾದನೆಯನ್ನು ಅವರಿಗೆ ಹೇಳಿದ್ದು ನಮಗಲ್ಲ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಎಂಬುದೇ. ಪ್ರಿಯರೇ, ಪ್ಯಾಲೆಸ್ತೀನಿನ ಮಾಳಿಗೆ ಎಂದರೆ ನಮ್ಮ ಮನೆಯ ಜಗಲಿಯಂತೆ. ಯೇಸು ಇಲ್ಲಿಯೂ ಪ್ಯಾಲೆಸ್ತೀನಿನ ಜನರಿಗೆ ಈ ಮಾತನ್ನು ಹೇಳುತ್ತಿದ್ದಾನೆ ಹೊರತು ನಮಗಲ್ಲ. ಈ ಎಚ್ಚರಿಕೆ ಮಾತು ನಮಗೆ ಅನ್ವಯಿಸುವುದಿಲ್ಲ. ನಾವು ಮನೆಯ ಮಾಳಿಗೆಗಳ ಮೇಲೆ ಸಮಯ ಕಳೆಯುವುದಿಲ್ಲ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 18ನೇ ವಚನವನ್ನು, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ ಎಂಬುದಾಗಿ. ಇದು ವ್ಯವಸಾಯದಲ್ಲಿರುವವರ ಕುರಿತಾದದ್ದು. ಹೊಲದಲ್ಲಿರುವವನು ಬೆಳಗ್ಗಿನ ಕೆಲಸ ಮುಗಿಸಿ ಹೋಗುವಾಗ ತಂಪಿನ ಕಾಲದಲ್ಲಿ ಹಾಳು ಮಾಡುವ ಅಸಹ್ಯ ವಸ್ತುವು ಕಾಣಿಸಿಕೊಂಡಿದೆ ಎಂದು ಸುದ್ದಿ ಬಂದರೆ ಅವನು ತನ್ನ ಹೊದಿಕೆ ತೆಗೆದುಕೊಳ್ಳಲು ಹಿಂತಿರುಗದೆ ಓಡಿ ಹೋಗಲಿ ಎಂಬುದೇ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 19ನೇ ವಚನವನ್ನು ನೋಡಿರಿ. ಆದರೆ ಈ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ತಾಯಿಯಂದಿರ ಹಾಗೂ ಚಿಕ್ಕ ಮಕ್ಕಳ ಕುರಿತಾದ ಆತನ ವಿಶೇಷವಾದ ಚಿಂತೆಯನ್ನು ಇದು ತೋರಿಸುತ್ತದೆ. ಆ ಕಾಲದಲ್ಲಿ ಚಿಕ್ಕ ಮಕ್ಕಳು ಇರಬಾರದು. ಮಹಾಸಂಕಟ ಕಾಲದ ಆರಂಭದಲ್ಲಿ ಜನಸಂಖ್ಯಾ ಸ್ಫೋಟ ಉಂಟಾಗುತ್ತದೆ ಎಂದು ಹೇಳುತ್ತಾರೆ. ನಮ್ಮ ಈ ಜಗತ್ತಿನಲ್ಲಿ ಜನಸಂಖ್ಯೆ ಮಿತಿ ಮೀರಿ ಬೆಳೆದಿರುವುದನ್ನು ನೋಡುವಾಗ ನಾವು ಯುಗಾಂತ್ಯವನ್ನು ಸಮೀಪಿಸುತ್ತಿದ್ದೇವೆಂಬುದಕ್ಕೆ ಅದು ಸೂಚನೆಯಾಗಿರಬಹುದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 20ನೇ ವಚನವನ್ನು ನೋಡೋಣ. ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಮಾತು ಸಬ್ಬತ್ ದಿನವನ್ನು ಕೈಕೊಳ್ಳುವವರಿಗೆ ಹೇಳಲ್ಪಟ್ಟಿದೆ. ಯೇಸು ಯೆಹೂದ್ಯರಿಗೆ ನೇರವಾಗಿ ಈ ಮಾತು ಹೇಳುತ್ತಿದ್ದಾನೆನ್ನುವುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ನಾವು ಸಬ್ಬತ್ ದಿನದಂದು ದೇವಾಲಯಕ್ಕೆ ಹೋಗದೆ ಭಾನುವಾರದಂದು ಹೋಗುತ್ತಿದ್ದೇವೆ. ಯಾಕಂದರೆ ಅದು ಕರ್ತನಾದ ಯೇಸು ಸತ್ತವರೊಳಗಿಂದ ಎದ್ದು ಬಂದ ದಿನವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ ಎಂಬುದೇ. ಆಗ ಮಹಾಸಂಕಟ ಉಂಟಾಗುವುದರಿಂದ ಇದು ಪ್ರಕಟಣೆ 7ನೇ ಅಧ್ಯಾಯ 14ರ ಮಾತು. ಅಲ್ಲಿ ಮಹಾಹಿಂಸೆ ಎಂಬುದಾಗಿ ಹೇಳಿಯದೆ. ಅಂದರೆ ಈ ಸಂಕಟವು ಅತಿ ವಿಶೇಷವಾದದ್ದಾಗಿರುತ್ತದೆ. ಪ್ರಿಯರೇ, ಜಗತ್ತಿನ ಚರಿತ್ರೆಯಲ್ಲಿ ಇಂಥದ್ದು ಹಿಂದೆಂದೂ ಆಗಿರಲಿಲ್ಲ, ಮುಂದೆ ಆಗಲಿಕ್ಕೂ ಇಲ್ಲ. ಯುಗಾಂತ್ಯವನ್ನು ಮಹಾಸಂಕಟವೆಂಬುದಾಗಿ ಕರ್ತನಾದ ಯೇಸು ತಾನೇ ಕರೆದಿದ್ದಾನೆ. ಅದು ತಪ್ಪೆಂದಾದರೆ ಆತನೊಂದಿಗೆ ವಾದಿಸಿರಿ, ನನ್ನೊಂದಿಗಲ್ಲ. ಪ್ರಿಯರೇ, ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮುಂದೆಯೂ ಆಗುವುದಿಲ್ಲ ಎಂಬುದಾಗಿ ನೋಡುವಾಗ ಇದು ಸತ್ಯವಾಗಿರುವುದರಿಂದ ಅದು ಸಂಭವಿಸುವಾಗ ಜನರಿಗೆ ತಿಳಿಯುತ್ತದೆ. ಮಹಾಸಂಕಟ ಕಾಲವು ನಿಜವಾಗಿ ಬರುವಾಗ ಅದಕ್ಕೆ ಸಮಾನವಾದದ್ದು ಹಿಂದೆಂದೂ ಇರಲಿಕ್ಕಿಲ್ಲ, ಮುಂದೆಯೂ ಇರಲಿಕ್ಕಿಲ್ಲ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 22ನೇ ವಚನವನ್ನು, ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಸಂಕಟ ಕಾಲದಲ್ಲಿ ಭೂಮಿಯ ಜನಸಂಖ್ಯೆಯ 1/3 ಭಾಗ ನಾಶವಾಗುತ್ತದೆಂದು ಪ್ರಕಟಣೆ ಪುಸ್ತಕದಲ್ಲಿ ಹೇಳಿದೆ. ಇನ್ನೊಂದು ಸಂದರ್ಭದಲ್ಲಿ 1/4 ನಾಶವಾಗುತ್ತದೆ. ಇದು ಅದ್ವಿತೀಯವಾದದ್ದು. ಪ್ರಕಟಣೆ 6ರಲ್ಲಿ ಹೇಳಲ್ಪಟ್ಟ ಹೋಲಿಕೆಯನ್ನು ನೋಡುವುದಾದರೆ, ಯುದ್ಧದ ಕೆಂಪು ಕುದುರೆ, ಕ್ಷಾಮದ ಕಪ್ಪು ಕುದುರೆ, ಸಾವಿನ ಬೂದಿ ಬಣ್ಣದ ಕುದುರೆ ಇವು ಆ ಕಾಲದಲ್ಲಿ ಹೊರಟು ಬರುವವು ಮತ್ತು ಜಗತ್ತಿನ ಜನಸಂಖ್ಯೆಯು ಕ್ಷೀಣಿಸಲ್ಪಡುವುದು. ಆದರೂ ಈ ವಚನದಲ್ಲಿ ಒಂದು ಆದರಣೆಯ ಮಾತಿದೆ. ಆದರೆ ತಾನು ಆದುಕೊಂಡವರಿಗಾಗಿ ಆ ದಿನಗಳನ್ನು ಕಡಿಮೆ ಮಾಡುವನು ಎಂಬುದಾಗಿ. ಮಾನವ ಜನಾಂಗವು ತನ್ನನ್ನು ತಾನೇ ಸ್ವಯಂ ಸಂಹಾರ ಮಾಡಿಕೊಳ್ಳುವುದಕ್ಕೆ ದೇವರು ಬಿಡಲಾರನು.
ಆದ್ದರಿಂದಲೇ ಪ್ರಿಯರೇ, ಅದು ಬಹು ಸ್ವಲ್ಪ ಕಾಲದ್ದಾಗಿ ಇರುತ್ತದೆ. ಮುಂದಕ್ಕೆ ಯೇಸು ತನ್ನ ತಿರುಗಿ ಬರೋಣದ ಕುರಿತು ಅವರಿಗೆ ಭರವಸೆ ನೀಡುತ್ತಾನೆ. ಈಗ ಆತನ ಬರೋಣದ ಸೂಚನೆಗಳ ಕುರಿತಾಗಿ ನೋಡಲಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ನೋಡಿರಿ. ಆಗ ಯಾರಾದರೂ ನಿಮಗೆ, ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಈಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಇಲ್ಲಿ ಹೇಳುವುದನ್ನು ಮರೆತು ಬಿಡಬೇಡಿರಿ. ಈಗಿನ ದಿನಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವವರನ್ನು ಸಂಶಯದ ದೃಷ್ಟಿಯಲ್ಲೇ ನೋಡಬೇಕು. ಯಾಕಂದರೆ ಇನ್ನು ಬರಲಿರುವ ಅದ್ಭುತಗಳನ್ನು ಮಾಡುವವನು ತನ್ನ ಸುಳ್ಳು ಪ್ರವಾದಿಗಳೊಂದಿಗೆ ಬರುವ ಕ್ರಿಸ್ತ ವಿರೋಧಿಯಾಗಿರುತ್ತಾನೆ. ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವರು ಎಂಬುದಾಗಿ ನೋಡುವಾಗ, ಈ ದೇವರಾದುಕೊಂಡವರು ಯಾರು? ಸತ್ಯವೇದದಲ್ಲಿ ಆದುಕೊಂಡ 2 ಗುಂಪುಗಳ ಕುರಿತಾಗಿ ನೋಡುತ್ತೇವೆ. ಇಸ್ರಾಯೇಲರಿಂದ ಆರಿಸಲ್ಪಟ್ಟವರು ಹಾಗೂ ಸಭೆಯಿಂದ ಆರಿಸಲ್ಪಟ್ಟವರು. ಈ ವಚನದಲ್ಲಿನ ದೇವರಾದುಕೊಂಡವರು ಇಸ್ರಾಯೇಲರೇ ಆಗಿದ್ದಾರೆ. ಯೇಸು ಸಭೆಯ ಕುರಿತಾಗಿ ಮಾತನಾಡುತ್ತಿಲ್ಲ. ನಾವು ಕೆಲವರನ್ನು ಕೆಲವೊಮ್ಮೆ ಮೋಸಪಡಿಸಬಹುದು, ಎಲ್ಲರನ್ನೂ ಯಾವಾಗಲೂ ಮೋಸಪಡಿಸಲು ಸಾಧ್ಯವಿಲ್ಲ. ಪ್ರಿಯರೇ, ನನಗೆ ಬರುವ ಅನೇಕ ಕರೆಗಳಿಂದ ಇದು ಸತ್ಯವೆಂದು ಗೊತ್ತಾಗುತ್ತದೆ. ಒಬ್ಬಾಕೆ ಮಹಿಳೆ ಇತ್ತೀಚೆಗೆ ನನಗೆ ಕರೆ ಮಾಡಿ ಆಕೆ ಒಂದು ದುರ್ಬೋಧಕರ ಗುಂಪಿನಿಂದ ಹೊರ ಬಂದಿದ್ದೇನೆಂದು ತಿಳಿಸಿದ್ದಾಳೆ. ಇದಕ್ಕೆ ಮೊದಲು ಆ ದುರ್ಬೋಧನೆಯಲ್ಲಿನ ತಪ್ಪನ್ನು ತಿಳಿಯಬೇಕಾದರೆ ನಮ್ಮ ಸತ್ಯವೇದ ಅಧ್ಯಯನದ ತರಗತಿಗಳನ್ನು ಅನೇಕ ತಿಂಗಳುಗಳವರೆಗೆ ಕೇಳುತ್ತಿದ್ದಳು. ದೇವರ ಮಕ್ಕಳನ್ನು ಯಾವಾಗಲೂ ಮೋಸಗೊಳಿಸಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಅವರು ದುರ್ಬೋಧನೆಯಿಂದ ಹೊರಗೆ ಬಂದೇ ಬರುತ್ತಾರೆ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು. ಆದ ಕಾರಣ ಯಾರಾದರೂ ನಿಮಗೆ, ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಇಗೋ ಕೋಣೆಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಕ್ರಿಸ್ತನು ತಿರುಗಿ ಬರುವಾಗ ಅದನ್ನು ಮುಂತಿಳಿಸುವ ಸ್ಥಾನಿಕನಾದ ಯೋಹಾನನು ಇರುವುದಿಲ್ಲ. ಆದರೆ ಆತನು ಬರುವಾಗ ಇಡೀ ಲೋಕವೇ ಅದನ್ನು ತಿಳಿಯುತ್ತದೆ. ಯಾಕಂದರೆ ಅದು ಮಿಂಚಿನಂತೆ ಬಹಿರಂಗವಾಗಿರುತ್ತದೆ. ಮಿಂಚು ಆಕಾಶದಲ್ಲಿ ಕಾಣುವುದನ್ನು ಎಲ್ಲರೂ ನೋಡಬಹುದು. ಕೆಲವೊಮ್ಮೆ ಇದು ಭಯ ಹುಟ್ಟಿಸುವಂಥದ್ದಾಗಿರುತ್ತದೆ. ಕರ್ತನ 2ನೆಯ ಬರೋಣವು ಇದೇ ರೀತಿಯಲ್ಲಿರುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು ಎಂಬುದಾಗಿ. ಈ ಒಲಿವ ಪ್ರವಚನದಲ್ಲಿ ತಿಳಿಯಲು ಅತಿ ಕಷ್ಟಕರವಾದ ವಚನವು ಇದೇ ಆಗಿದೆ. ಮಿಂಚಿನಂತೆ ಪರಲೋಕದಿಂದ ತಾನು ಮಹಿಮೆಯೊಡನೆ ಬರುವ ಕುರಿತಾಗಿ ತಿಳಿಸಿದ ಬಳಿಕ ಹೆಣಗಳನ್ನು ತಿನ್ನುವ ಹದ್ದುಗಳ ಕುರಿತಾಗಿ ಮಾತನಾಡುವುದು ವಿಚಿತ್ರವಾಗಿಯೇ ಇದೆ. ಆದರೆ ಇದು ಮುಂದೆ ಬರತಕ್ಕ ಕ್ರಿಸ್ತನು ನಡೆಸುವ ನ್ಯಾಯತೀರ್ಪಿನ ಕುರಿತಾಗಿ ಇದೆ ಎಂದು ನಾನು ನಂಬುತ್ತೇನೆ. ಏಕೆಂದರೆ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ ಪಕ್ಷಿಗಳು ಒಂದು ದೊಡ್ಡ ಔತಣಕೂಟಕ್ಕೆ ಒಟ್ಟುಗೂಡಲು ಆಹ್ವಾನಿಸಲ್ಪಟ್ಟ ಬಗ್ಗೆ ಹೇಳುತ್ತದೆ. ಹೆಣಗಳನ್ನು ತಿನ್ನುವ ಹದ್ದುಗಳು ನ್ಯಾಯತೀರ್ಪಿನ ದೂತರಂತೆ ಕಾಣುತ್ತವೆ. ಪ್ರಿಯರೇ, ಕರ್ತನು ತಿರುಗಿ ಬರುವಾಗ ನ್ಯಾಯ ತೀರಿಕೆಗಾಗಿ ಬರುವನು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನವನ್ನು ನೋಡಿರಿ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು ಎಂಬುದಾಗಿ. ಇದು ಆ ದಿನಗಳ ಸಂಕಟವು ತೀರಿದ ಕೂಡಲೇ ಆಗತಕ್ಕ ಘಟನೆ ಎಂಬುದನ್ನು ಗಮನಿಸಿರಿ. ಈ ಎಲ್ಲ ಸಂಗತಿಗಳು ಕ್ರಿಸ್ತನು ಈ ಲೋಕಕ್ಕೆ 2ನೇ ಸಾರಿ ಬರುವಾಗ ನಡೆಯುತ್ತವೆಂದು ನನ್ನ ಎಣಿಕೆಯಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನವನ್ನು ನೋಡಿರಿ. ಆಗ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ
ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಎಂಬುದೇ. ಪ್ರಿಯ ವೀಕ್ಷಕರೇ, ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಈ ಗುರುತು ಏನು? ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ದೇವರ ಪ್ರಭಾವದ ಶೆಕಿನಾ ಪ್ರಸನ್ನತೆಯು ಕೊಡಲ್ಪಟ್ಟಿಲ್ಲ. ಈ ಶೆಕಿನಾ ಮಹಿಮೆಯು ಗುಡಾರದ ಮೇಲೆಯೂ ಮುಂದಕ್ಕೆ ಯೆರೂಸಲೇಮ್ ದೇವಾಲಯದಲ್ಲಿಯೂ ನೆಲೆಸಿತ್ತು. ಆದರೆ ಇಸ್ರಾಯೇಲ್ಯರ ಪಾಪದ ಕಾರಣದಿಂದಾಗಿ ಈ ಮಹಿಮೆಯು ಅವರನ್ನು ಬಿಟ್ಟು ಹೋಯಿತು. ಕ್ರಿಸ್ತನು ಪ್ರಥಮ ಬಾರಿಗೆ ಈ ಲೋಕಕ್ಕೆ ಬಂದಾಗ ಆತನು ಈ ಮಹಿಮೆಯನ್ನು ತೆಗೆದಿಟ್ಟನು, ದೈವತ್ವವನ್ನಲ್ಲ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಆತನ ಮಹಿಮೆಯನ್ನು ಕಂಡೆವು ಎಂದು ಓದುತ್ತೇವೆ. ಅಂದರೆ ಈ ಮಹಿಮೆಯು ಆಗಾಗ ಕಂಡುಬರುತ್ತಿತ್ತು. ಆದರೆ ಆತನು 2ನೇ ಸಾರಿ ಬರುವಾಗ, ಆತನು ಇಳಿಯುವ ಮುನ್ನ ಆತನ ಶೆಕಿನಾ ಮಹಿಮೆಯು ಭೂಮಿಯನ್ನು ಆವರಿಸುತ್ತದೆ ಮತ್ತು ಇದೇ ಮನುಷ್ಯಕುಮಾರನನ್ನು ಸೂಚಿಸುವ ಗುರುತು ಆಗಿರುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 31ನೇ ವಚನವನ್ನು ನೋಡಿರಿ. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಎಂಬುದೇ. ಆದುಕೊಂಡವರು ಅಂದರೆ ಇಲ್ಲಿಯೂ ಇಸ್ರಾಯೇಲ್ ಜನಾಂಗವನ್ನೇ ಸೂಚಿಸುವಂಥದ್ದಾಗಿದೆ. ಯಹೂದ್ಯರನ್ನು ಅವರ ದೇಶಕ್ಕೆ ತಿರುಗಿ ಕರೆತರುವ ಮಹತ್ ಕಾರ್ಯದ ಕುರಿತಾಗಿ ಹಳೆ ಒಡಂಬಡಿಕೆಯ ಪ್ರವಾದಿಗಳು ಮುಂತಿಳಿಸಿದ್ದರು. ಇದು ಕರ್ತನನ್ನು ಸಂಧಿಸಲು ಮೇಲಕ್ಕೆ ಎತ್ತಲ್ಪಡುವ ಸಭೆಯಲ್ಲ. ಮೇಲಕ್ಕೆತ್ತಲ್ಪಡುವುದಕ್ಕೂ ದೇವದೂತರಿಗೂ ಸಂಬಂಧವಿರುವುದಿಲ್ಲ. ಪ್ರಿಯರೇ, ತನ್ನ ಸಭೆಯನ್ನು ಸ್ವೀಕರಿಸಲು ಕರ್ತನು ತಾನೇ ಸ್ವತಃ ತುತ್ತೂರಿಯ ಶಬ್ದದೊಂದಿಗೆ ಬರುವನು ಮತ್ತು ಆತನ ಸ್ವರವು ಪ್ರಧಾನ ದೂತನ ಶಬ್ದದಂತಿರುವುದು. ತನ್ನ ಸಭೆಯನ್ನು ಒಟ್ಟು ಸೇರಿಸಲು ಆತನಿಗೆ ಯಾರ ಸಹಾಯದ ಅಗತ್ಯವೂ ಇರುವುದಿಲ್ಲ. ಆದರೆ ದೇವದೂತರು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಎಂಬುದು ಇಸ್ರಾಯೇಲರ ಕುರಿತಾಗಿ ಇದೆಯೆಂದು ನಾವು ಖಂಡಿತವಾಗಿ ಹೇಳಬಹುದು. ಸಹಾಯ ಮಾಡುವ ದೇವದೂತರು ಯಾವಾಗಲೂ ಇಸ್ರಾಯೇಲರಿಗೆ ಸಂಬಂಧಪಟ್ಟವರು. ಮುಂದಕ್ಕೆ ಅಂಜೂರದ ಮರದ ಸಾಮ್ಯವು ಒಂದು ಸೂಚನೆಯಾಗಿದೆ ಎಂಬುದನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸಿರಿ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಆದರೆ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳುಕೊಳ್ಳುತ್ತೀರಲ್ಲ, ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತರವದೇ, ಬಾಗಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಅಂಜೂರದ ಮರವು ಇಸ್ರಾಯೇಲ್ಯರನ್ನಲ್ಲದೆ ಬೇರೇನೂ ಸೂಚಿಸಲಾರದೆಂದು ನಾನು ತಿಳಿಯುತ್ತೇನೆ. ಇಸ್ರಾಯೇಲ್ಯರ ದೇಶಕ್ಕೆ ತುಂಬ ಹಾನಿಯುಂಟಾಗಿದ್ದರೂ ಈಗಲೂ ಅಲ್ಲಿ ಧಾರಾಳವಾಗಿ ಅಂಜೂರದ ಮರಗಳು ಬೆಳೆಯುತ್ತಿರುತ್ತವೆ. ಅಂಜೂರದ ಮರಗಳು, ದ್ರಾಕ್ಷಿ ತೋಟಗಳು ಆ ದೇಶದ ಗುರುತುಗಳಾಗಿದ್ದು, ಯೇಸು ಇಲ್ಲಿ ಅಂಜೂರದ ಮರವನ್ನು ಇಸ್ರಾಯೇಲ್ಯರ ಸಂಕೇತವನ್ನಾಗಿ ಉಪಯೋಗಿಸುತ್ತಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 34ನೇ ವಚನವನ್ನು ನೋಡೋಣ. ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸಂತತಿಯು, ಇದರ ಗ್ರೀಕ್ ಮೂಲದ ಅರ್ಥ ಜನಾಂಗ ಎಂಬುದಾಗಿ ಆಗುತ್ತದೆ. ಅದು ಇಸ್ರಾಯೇಲ್ ಜನಾಂಗವನ್ನು ಸೂಚಿಸುವುದಾಗಿದೆ. ಇಲ್ಲವೇ ಈ ಮುನ್ಸೂಚನೆಗಳು ನೆರವೇರುವ ಕಾಲದಲ್ಲಿ ಇರುವ ಸಂತತಿಯವರ ಕುರಿತಾಗಿಯೂ ಇರಬಹುದು. ಒಂದು ಸಂಗತಿ ಎಂದರೆ ಸುಮಾರು 20 ವರ್ಷಗಳ ಅವಧಿಯದ್ದಾಗಿದೆ. ಆದ್ದರಿಂದ ಈ ಭಾಗದಲ್ಲಿ ಮುಂತಿಳಿಸಲ್ಪಟ್ಟ ಘಟನೆಗಳು 20 ವರ್ಷಗಳೊಳಗೆ ನಡೆಯುವಂಥವುಗಳಾಗಿವೆ. ಇದು ಯಹೂದ್ಯ ಜನಾಂಗದ ಉಳಿವಿಕೆಯ ಕುರಿತಾಗಿ ಹೇಳಲ್ಪಟ್ಟಿದೆ ಎಂದು ನಾನು ನೆನೆಸುತ್ತೇನೆ. ಆಮಾನನಿಂದ ಅವರನ್ನು ನಾಶಪಡಿಸುವುದಕ್ಕಾಗಲಿಲ್ಲ. ಫರೋಹನಾಗಲಿ ಹಿಟ್ಲರ್ನಾಗಲಿ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣಲಿಲ್ಲ. ನಮ್ಮ ಕಾಲದ ಯಾವ ಅಧಿಪತಿಯಾಗಲಿ ಅವರನ್ನು ಮುಗಿಸಲು ಸಾಧ್ಯವಿಲ್ಲ. ದೇವರು ಅವರನ್ನು ಕಾಯುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 35 ಮತ್ತು 36ನೇ ವಚನವನ್ನು ಗಮನಿಸಿರಿ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು
ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು ಎಂಬುದೇ. ಪ್ರಿಯರೇ, ಆತನು ಹೇಳುತ್ತಾನೆ, ನೀವು ನನ್ನನ್ನು ನೆನಪಿನಲ್ಲಿಡಬಹುದು, ಯಾಕಂದರೆ ಭೂಮ್ಯಾಕಾಶಗಳು ಅಳಿದು ಹೋಗಿ ಹೊಸ ಭೂಮ್ಯಾಕಾಶಗಳು ಬರುತ್ತವೆ. ಪ್ರಕಟಣೆ 21:1. ಆದರೆ ಆತನ ಮಾತು ಬದಲಾಗದೆ ನಿತ್ಯ ಕಾಲಕ್ಕೂ ಉಳಿಯುವಂಥದ್ದಾಗಿರುತ್ತದೆ. ಈ ಸಮಯವು ಹತ್ತಿರವಾಗುತ್ತದೆಂದು ತಿಳಿದರೂ ಸರಿಯಾದ ದಿನವನ್ನಾಗಲಿ ಗಳಿಗೆಯನ್ನಾಗಲಿ ಅವರು ತಿಳಿಯರು. ಈ ದಿನಗಳಲ್ಲಿಯೂ ಕ್ರಿಸ್ತನ ಬರೋಣದ ಸಮಯವನ್ನು ನಿಖರವಾಗಿ ತಿಳಿಸಲು ಅನೇಕರು ಪ್ರಯತ್ನಿಸುವಂತೆ ಆ ದಿನಗಳಲ್ಲಿಯೂ ಅನೇಕರು ಪ್ರಯತ್ನಿಸೋರಿರಬಹುದು. ಆದರೆ ಪ್ರಿಯರೇ, ಯಾರಿಗೂ ಆ ದಿನವಾಗಲಿ ಗಳಿಗೆಯಾಗಲಿ ತಿಳಿಯದು. ಆದುದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿದಂಥ ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಬರೋಣವನ್ನು ದಿನಾಲೂ ಎದುರು ನೋಡುತ್ತಾ ಸದಾ ಸಿದ್ಧರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಮ್ಮ ಜೀವಿತದ ಸಿದ್ಧತೆಗಳು ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದಾಗಿ ನೀನು ಬಲ್ಲಿ. ಈ ಕೃಪಾಗಳಿಯಲ್ಲಿ ನಮ್ಮನ್ನು ಕರುಣಿಸು, ನಮ್ಮನ್ನು ಬಲಪಡಿಸು. ದಿನನಿತ್ಯಲೂ ನಿನ್ನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟದಲ್ಲಿ ನಾವೆಲ್ಲರೂ ಓಡುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಅಪಾರವಾದ ಕೃಪೆ ಇರಲಿ. ನಂಬಿಗಸ್ತಿಕೆಯಲ್ಲಿ ನಿನ್ನನ್ನು ಎದುರು ನೋಡುತ್ತಾ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಹಳೆ ಒಡಂಬಡಿಕೆಯ ಯಾವ ಪ್ರವಾದಿ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಕುರಿತು ತಿಳಿಸಿದನು? ಹಳೆ ಒಡಂಬಡಿಕೆಯ ಯಾವ ಪ್ರವಾದಿ ಹಾಳು ಮಾಡುವ ಅಸಹ್ಯ ವಸ್ತುಗಳನ್ನು ಕುರಿತು ತಿಳಿಸಿದನು? ಉತ್ತರ: ಎಲೀಷನು, ಆಮೋಸನು, ದಾನಿಯೇಲನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ ದೈವಾನ್ವೇಷಣೆ ದೈವಾನ್ವೇಷಣೆ.
ಪರಲೋಕದ ರಾಜ್ಯದ ಸುವಾರ್ತೆಯನ್ನು ಸ್ನಾನಿಕನಾದ ಯೋಹಾನನು ಸಾರಿದನು. ಯೇಸು ಅದನ್ನು ಮುಂದುವರಿಸಿದನು. ತನ್ನ ಶಿಷ್ಯರಿಗೂ ಅದನ್ನೇ ಆತನು ಹೇಳಿದನು. ನಮ್ಮ ರಕ್ಷಣೆಗೆ ಒಂದೇ ಒಂದು ಮಾರ್ಗವಿದೆ, ಅದು ಯೇಸು ಕ್ರಿಸ್ತನು ಮಾತ್ರ. ಕ್ರಿಸ್ತ ವಿರೋಧಿ ಬಹಳ ಜಾಣನಾಗಿ ದೇವರ ಮಕ್ಕಳನ್ನು ದೇವರಿಂದ ದೂರ ಮಾಡಲು ಪ್ರಯತ್ನಿಸುತ್ತಾ, ಅಂಜೂರ ಮರವು ಇಸ್ರಾಯೇಲ್ ಜನಾಂಗವನ್ನೇ ಸೂಚಿಸುತ್ತದೆ. ಕ್ರಿಸ್ತನ ಎರಡನೇ ಬರೋಣದ ದಿನವು ಯಾರಿಗೂ ಗೊತ್ತಿಲ್ಲದ ಕಾರಣ ನಾವು ಎಚ್ಚರವಾಗಿರೋಣ. ಆತನನ್ನು ಎದುರು ನೋಡುತ್ತಾ ನಂಬಿಕೆಯಿಂದ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಸಿದ್ಧತೆ ಹೇಗಿದೆ? ದಿನಾಲು ವಾಕ್ಯಭರಿತರಾಗಿ ಆತ್ಮಭರಿತರಾಗಿ ಸಿದ್ಧತೆಯಲ್ಲಿ ಜೀವಿಸಿರಿ. ಸೇವೆಗಾಗಿ ಪ್ರಾರ್ಥಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.